ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದೆ ಅಲ್ವಾ? ಯಾಕಮ್ಮ ಹೀಗೆ ಕೇಳ್ತಿದ್ದೀರಾ? ನೀವಂದ್ರೆ ನನಗೆ ತುಂಬಾ ಪ್ರೀತಿ, ಗೌರವ. ನಾನು ನಿಮ್ಮನ್ನ ನಮ್ಮ ಅಮ್ಮನ ಸ್ಥಾನದಲ್ಲಿ ನೋಡ್ತೀನಿ ಅಮ್ಮ. ಹಾಗಾದ್ರೆ ನಾನು ಹೇಳಿದ ಮಾತು ಕೇಳ್ತೀಯಾ? ಕೇಳ್ತೀಯಾ ಅಂತ ಪ್ರಶ್ನೆ ಮಾಡಬೇಡಿಮ್ಮ, ಮಾಡು ಅಂತ ಹೇಳಿ. ನಿಮ್ಮ ಒಂದು ಮಾತನ್ನು ಮೀರೋಣ ನಾನು. ನಿಜನಾ? ನಾನು ನಂಬಿರೋ ಆ ದೇವರ ಮೇಲೆ ಆಣೆ. ಹೇಳಿ. ಇವತ್ತಿಂದ ಮಧುವಂತಿನ ನೀನು ಮರ್ತು ಬಿಡಬೇಕು. ಇವತ್ತಿಂದ ಮಧುವಂತಿನ ನೀನು ಮರ್ತು ಬಿಡಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಆಗಲ್ವಾ? ನಿನ್ನ ಗಂಡ, ನಿನ್ನ ಕುಟುಂಬ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ನಿಮ್ಮತ್ತೆ, ನಿಮ್ಮ ತಂದೆ, ನಿಮ್ಮ ತಂಗಿಗಿಂತ ಸತ್ತೋಗಿರೋ ಆ ಅಕ್ಕನೇ ಹೆಚ್ಚಾಗೋದ್ಲಲ್ಲ ನಿನಗೆ? ನಮ್ಮ ಮನೆ ಸೊಸೆ ಅಂತ ಸಂಭ್ರಮದಿಂದ ನಿನ್ನ ಮನೆ ತುಂಬಿಸ್ಕೊಂಡಿದ್ದೀನಿ. ಅದಕ್ಕೆ ಯಾವ ಬೆಲೆನೂ ಇಲ್ವಾ? ನಿನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಳ್ಳಿಲ್ವೇನೆ? ಈ ತಾಯಿ ಭಾಗ್ಯ ಉಳಿಸ್ಕೊಡೆ. ಅಪ್ಪಿ ತಪ್ಪಿ ಕೂಡ ನನ್ನ ಮಗನಿಗೆ ಏನು ಮಾಡಬೇಡ ನೀನು. ಇಲ್ಲಮ್ಮ, ನನ್ನ ದೇವ್ರಿಗೆ ಏನಾದರೂ ತೊಂದರೆ ಆದ್ರೆ ನಾನು ಉಳಿಯಲ್ಲ. ನನ್ನ ಪ್ರಶ್ನೆಗೆ ನೇರವಾದ ಉತ್ತರ ಸಿಗ್ತಿಲ್ಲ. ಇನ್ನು ಮುಂದೆ ನನ್ನ ಗಂಡನ್ ಬಿಟ್ರೆ ಯಾರನ್ನು ಯಾವುದನ್ನು ತಲೆಲಿಟ್ಕೊಳ್ಳೋದಿಲ್ಲ. ಊಟ ಮಾಡಿದೆ ಪುಟ್ಟ? ಇಲ್ಲ ಅಮ್ಮ. ಒಂದು ನಿಮಿಷ ಇರು, ನಾನೇ ತಗೊಂಡು ಬರ್ತೀನಿ. ಹಾ, ಬೇಡ ಅಮ್ಮ, ನಾನೇ ಹೋಗಿ ಮಾಡ್ತೀನಿ. ಯಾಕೋ ತುಂಬ ಸುಸ್ತಾದಂಗೆ ಕಾಣಿಸ್ತಾ ಇದೆಯಾ? ನೀನು ಇಲ್ಲೇ ಕೂತಿರು, ನಾನೇ ತಗೊಂಡು ಬರ್ತೀನಿ. ಇವತ್ತಿಂದ ಮಧುವಂತಿನ ನೀನು ಮರ್ತು ಬಿಡಬೇಕು. ನಿನ್ನ ಗಂಡ, ನಿನ್ನ ಕುಟುಂಬ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ನಿಮ್ಮತ್ತೆ, ನಿಮ್ಮ ತಂದೆ, ನಿಮ್ಮ ತಂಗಿಗಿಂತ ಸತ್ತೋಗಿರೋ ಆ ಅಕ್ಕನೇ ಹೆಚ್ಚಾಗೋದ್ಲಲ್ಲ ನಿನಗೆ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ.
ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್